ಕೆಲವು ಕಡೆ ಉಳಿದಿರ್ಬೋದು ಅಷ್ಟೇ. ನಮ್ಮ ಜಿಲ್ಲೆಯಲ್ಲಿ ಇರೋದ 3 ತಾಲೂಕು ಐಡೆಂಟಿಫೈ ಮಾಡಿದ್ದಾರೆ: ಯರಗಟ್ಟಿ, ರಾಮದುರ್ಗ, ಸವದತ್ತಿ ಮಾತ್ರ 3. ಮಿಕ್ಕಿದೆಲ್ಲ ಯಾವುದು ಹೊರಗಲೆ ವ್ಯಾಪ್ತಿ ಬರಲ್ಲ. ವಿಸಿಟ್ ಮಾಡಬೇಕು. ಸರ್, ಈಗ ಸಿಎಂ ಜೊತೆ ಸುಮಾರು ಕೊಟ್ಟಿದ್ದೀರಿ ಸರ್. ಏನೇನ್ ತಯಾರಿ ಅಂತ ಏನೇನ್ ಬೇಡಿಕೆ ಬೆಳಗಾವಿ ಜಿಲ್ಲೆಯಿಂದ ಅಂತ ಏನಾದ್ರು ಮೀಡಿಯಾ ಇವೆಲ್ಲ ಬೇಡಿಕೆ ಅಲ್ಲ, ಆಡಳಿತ ಸುಧಾರಣೆ ಹಾಕೋಬೇಕು. ಏನ್ ಕೆಲಸ ಮಾಡಬೇಕು, ಏನ್ ಜನರ ಜೊತೆ ಇರ್ಬೇಕು, ಅದ್ರಲ್ಲಿ ಬೇಡಿಕೆ ಬಂದ್ರು ಬರ್ಬೋದು. ಅದ್ ಮುಖ್ಯವಾಗಿ ಈಗ ಹೆಂಗೆ DC ಗೆ SP ಗೆ ಅಲ್ಲಿ ಮಾಡ್ತಾರಲ್ಲ, ಅದ್ ಬಂದ್ ಮಾಡ್ಸೋದು ಸ್ವಲ್ಪ ಹೋಗಲಿ. ಆ ರೀತಿ ಆಡಳಿತ ಚುರುಕುಗೊಳಿಸೋದು. ಯಾರು ಬಂದ್ರು ಬರ್ಬೋದು. ಆಯಾ ಜಿಲ್ಲೆದು ನಮ್ ಜಿಲ್ಲೆದು ಏನ್ರ ಇಂಪಾರ್ಟೆಂಟ್ ಇದ್ರೆ ಅದನ್ನು ಬೇಕಾದ್ರೆ ಈಗ ನೋಡ್ರಿ DC ಅವ್ರು ಏನ್ ಲಿಸ್ಟ್ ಮಾಡಿದ್ರೆ ಚೆಕ್ ಮಾಡ್ತೀವಿ. ಅಥವಾ ಆ ಸಂದರ್ಭ ಬಂದಾಗ ಯಾವ್ದು ಇದೆ ಗಮನಕ್ಕೆ ತಂದ್ರು. ಸರ್, ಅಧಿವೇಶನ ಆರಂಭ ಆಗ್ತಾ ಇದೆ. ಇನ್ನ ಖಾತೆಗಳ ಹಂಚಿಕೆ ಆಗಿದೆ. ಯಾವಾಗಲೂ ಪ್ರಶ್ನೆ ಆಗ್ಲಿ ಮಾಡ್ತಾರೆ, 13 ಒಳಗೆ ಮಾಡ್ಲೇಬೇಕು, ಮಾಡ್ತಾರೆ. 2 ತಿಂಗಳು ಸುಮಾರು ಏನ್ ಏನಾದ್ರು ಗೊಂದಲ ಆಗ್ತಾ ಇದೆ ಹೆಂಗ್ ಸರ್? ಏನ್ ಸಮಸ್ಯೆ ಆಗ್ತಾ ಇದೆ? ಗೊಂದಲ ಏನಿಲ್ಲ, ಗೊಂದಲ ಅಂತ ಇಲ್ವೇ ಇಲ್ಲ. ಮಾಡ್ಲೇಬೇಕು, ಮಾಡತಾರೆ. ಅದೇನ್ ಪ್ರಶ್ನೆ, ಮಾಡ್ಲೇಬೇಕಿಲ್ಲ. ಈಗ 13 ಒಳಗೆ ಮಾಡಬೇಕು. ಸಚಿವರ ಆಯ್ಕೆಗೆ 2 ದಿನಕ್ಕಾದ್ರು ಇದಕ್ಕೆ ಇನ್ನ ಎಷ್ಟು ದಿನ ಬೇಕು ಅನ್ನೋಂತ ಇದಕ್ಕಂತೆ ಡೆಡ್ಲೈನ್ ಇದೆಲ್ಲ. 13 ಒಳಗಂತೆ ಪ್ರಶ್ನೆ ಬರಂಗಿಲ್ಲ. 13 ಒಳಗೆ ಮಾಡ್ಲೇಬೇಕು. ನಿನ್ನೆ ಆಗತ್ತೆ ಅಂತ ಹೇಳಿ ಎಲ್ಲಾರು ಅನ್ಕೊಂಡಿದ್ರು. ಕೊನೆ ಕ್ಷಣಕ್ಕೆ ಇವತ್ತು ಅಂತ ಹೇಳಿ ಹೇಳ್ತಾ ಇದ್ರೆ ಈಗ 2 ದಿನ ಆಗೋದು ಅಂತ ಹೇಳಿ. ಸರ್, 2 ದಿನ ಕೊಟ್ರೆ ಅದು ತಯಾರಿನೇ ಮಾಡ್ಕೊಳ್ಬೇಕಲ್ಲ. ಅದು ಇದ್ರ ಬಗ್ಗೆ ಇಲಾಖೆ ಬಗ್ಗೆ ತಿಳ್ಕೊಳ್ಬೇಕು, ಉತ್ತರ ಕೊಡ್ಬೇಕು. ಅಧಿವೇಶನದಲ್ಲಿ ಏನ್ ಮಾಡ್ತಾರೆ ನಮ್ಮ ಪ್ರಶ್ನೋತ್ತರ ಪ್ರಾರಂಭ ಆಗೋದು ಮುಂದಿನ ಸೋಮವಾರ ಇದ್ದಾರೆ. ಈಗಿಲ್ಲ, ಈಗ 2 ದಿವಸನಾಗ ಏನ ಪ್ರಶ್ನೋತ್ತರ ಇಲ್ಲ. ಏನಿದ್ದು 17 ಇಂದ ಪ್ರಾರಂಭ ಇದೆ. ಸರ್, ಈಗ ರೀಶಫಲ್ ಆಗೋ ಡಿಸ್ಕಷನ್ ಮತ್ತೆ ನಡೆದಿದೆ. ಕೆಲವು ಸಚಿವರನ್ನ ಡ್ರಾಪ್ ಮಾಡ್ತಾರೆ, ಹೊಸಬ್ರನ್ನ ಇನ್ಕ್ಲೂಡ್ ಮಾಡ್ತಾರೆ. ಇಲ್ಲ, ಅದ್ರ ಬಗ್ಗೆ ನಮ್ಗೇನ್ ಗೊತ್ತಿಲ್ಲ. ಅದು ಸಂದರ್ಭ ಭಾಗ್ಯ ಅಂತ ನಾಗೇಂದ್ರ ಅವರು ಹೆಚ್ಚು ಸಂಪುಟದಲ್ಲಿ ತೆಗೆದುಕೊಂಡು ವಿರೋಧ ಪಕ್ಷದವ್ರನ್ನ ತೆಗೆದಿ ಅಂತ ವಾಪಸ್ ನಾಯಕ ಸಮಾಜದ ನಾಯಕರಾಗಿ ಯಾವ ತರ ಅದನ್ನ ಮಾಡ್ಕೋತೀರಂತ ಹೇಳಿ ಈಗ ಮಂತ್ರಿ ಅಂತ ಮಾಡಿದಾರ, ಅವರು ಮಂತ್ರಿ ಆಗಿದ್ದಾರೆ. ಅದನ್ನ ತೆಗೆಯುವಂತ ಪ್ರಶ್ನೆಗೆ ಉದ್ಭವಿಸುದಿಲ್ಲ. ಯಾಕಂದ್ರೆ ಈಗಾಗಲೇ ಅವ್ರ ಮ್ಯಾಗ ನಮ್ಮ ಲೋಕಾಯುಕ್ತ ಎನ್ಕ್ವೈರಿ ಮಾಡಿದೆ. ಅವ್ರ ಮೇಲೆ SIT ಇಂದ ಮಾಡಿದ್ದಾರೆ. ಏನೂ ಆರೋಪ ಇಲ್ಲ ಅಂತ ಅವ್ರು ಮುಚ್ಚಿದ್ದಾರೆ. ಆಧಾರ ಮ್ಯಾಗ ಅವ್ರು ಮಾಡಿದಾರೆ ಅಷ್ಟೇ. ಕೆಲವೊಂದು ಕಾನೂನಾತ್ಮಕ ವಿಚಾರಗಳನ್ನೆಲ್ಲ ಪರಿಶೀಲನೆ ಮಾಡಿ ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಮಾಡಿದಾರೆ ಈಗಾಗಲೇ. ಮತ್ತು ಆ ಟೀಮ್ ಈಗಾಗಲೇ ವರದಿ ಕೊಟ್ಟಿದ್ರೆ. ಆದ್ರೆ ಏನೋ ಇಡೀ CBI ಮಾತ್ರ ಅವ್ರು ಚಾರ್ಜ್ ಶೀಟ್ ಮಾಡಿದ್ದಾರೆ. ಅವರು ನಲ್ಲಿ ಮುಂದುವರಿದ್ದಾರೆ. ನಮ್ಮವರು ಕ್ಲೋಸ್ ಮಾಡಿದ್ದಾರೆ. ಈಗಾಗಲೇ ವಾಪಸ್ ಬಂದಿದ್ರಲ್ಲ, ಸರ್ಕಾರಕ್ಕೆ ಬಂದಿದ್ದೀರಲ್ಲ, ರಿಕವರಿ ಮಾಡಿದ್ದಾರೆ. ಜೊತೆಗೆ ಸಚಿವ ಸಂಪುಟ ಸಂದರ್ಭದಲ್ಲಿ ನಿಯಮ ಉಲ್ಲಂಘನೆ ಮಾಡಿ ದೆಹಲಿಗೆ ಹೋದ್ರು ಅಂತ ಹೇಳಿ ಬಿಜೆಪಿ ಅದು ಗೊತ್ತಿಲ್ಲ. ಇವತ್ತಿನ ಪೇಪರ್ ನೋಡಿ ನಮಗೇನೋ ಹೈಕೋರ್ಟ್ ಪರ್ಮಿಷನ್ ಕೊಟ್ಟಿದೆ ಅಡ್ಡಾಡ್ಲಿಕ್ಕೆ ಅಂತ ಹೇಳಿದ್ದಾರೆ. ಅದು ಇಲ್ಲಾಂದ್ರೆ ಅದನ್ನ ಅವರೇ ಸ್ಪಷ್ಟೀಕರಣ ಕೊಡಬೇಕು. ಹೇಳ್ತಾರೆ ಆ ಒಂದು ಸಮುದಾಯಕ್ಕೆ ಇವ್ರು ಅನ್ಯಾಯ ಮಾಡಿದ್ರು ಅಂದ್ರೆ ನಾಗೇಂದ್ರ ಅವ್ರನ್ನ ತಗೊಂಡು ST ಸಮುದಾಯಕ್ಕೆ ಅವ್ರ ಮೇಲೆ ಆಲ್ರೆಡಿ ಆರೋಪ ಇತ್ತು. ಆ ಸಮುದಾಯಕ್ಕೆ ಅನ್ಯಾಯ ಮಾಡಿಬಿಟ್ರು ಅಂತ ಹೇಳಿ ವಿಜಯಂತ್ ಅವರ ಬೇರೆದನ್ನು ಕೊಡ್ಬೋದಿತ್ತು. ಪ್ರಧಾನಮಂತ್ರಿ ಬಿಡೋದಿಲ್ಲ ಅಂತ ನೋಡೋಣ, ಅದು ಬಾಮ ಸ್ಟಾರ್ಟ್ ಆದ್ಮೇಲೆ ನೋಡೋಣ. ಈಗಂತ ಸರ್ಕಾರ ನಮ್ಮ ಪಕ್ಷ ಯಾರು ಬೇಕೋ ಅವ್ರನ್ನ ಅಳದು ತೂಗಿ ಮಾಡಿದೆ. ಇನ್ನು ಮುಂದೆ ಸದನಲ್ಲಿ ಏನೇ ಯಾವ ಕಡೆ ಓದಿದ್ದು ಅಲ್ಲಿ ಹೋಗ್ಯಾಟ್ ಮಾಡೋಣ. ಈಗ ಈ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ 2 ಪ್ರಮುಖ ವಿಚಾರ ಚರ್ಚೆ ಆಗ್ತಾರೆ. ಒಂದು, ತಮ್ಗೆ DCM ಕೊಡ್ತಾರೆ, ತಮ್ಗೆ ಮತ್ತೆ MB ಪಾಟೀಲ್ ಅಂತ ಹೇಳಿ. ಆದ್ರೆ ಸಂಪುಟ ವಿಸ್ತರಣೆ ನಂತರ ಅದು ಒಮ್ಮೆ ತಣ್ಣಗಾಗ್ಬಿಡ್ತು. ಚರ್ಚೆ ಆಗಿದ್ದು ನಿಜ? ಚರ್ಚೆ ಆಗಿತ್ತು, ಅದ್ರಾಗ ಸತ್ಯ ಮಾಡಿಲ್ಲ. ಮುಂದೆ ಚರ್ಚೆ ಮಾಡ್ಬೇಕು ಪಕ್ಷ. ಏನ್ ನಿರೀಕ್ಷೆ ಗೊತ್ತಿಲ್ಲ, ಏನ್ ಮಾಡ್ತಾರ ಅದೇ ಅಂತಿಮ. ಈಗ ನಾವು ಬೇಡಿಲ್ಲ, ತಾಳಿ ಬಿಡಿ ಅಂತ ಹೇಳ್ತಾ ಇಲ್ಲ. ನಾವು ಯಾರು ಡಿಮಾಂಡ್ ಮಾಡಿಲ್ಲ. ಅವರೇ ಪಕ್ಷದ ಹಿತರಕ್ಷಿತ ಚರ್ಚೆ ನಡೀತಾ ಇತ್ತು. ನಾನು ನೀವು ಹೇಳ್ದಂಗೆ ಒಂದೇ ಸಾರಿ ಅದು ಈಗ ಚರ್ಚೆಯಲ್ಲಿ ಇಲ್ಲ. ಆಗಿರ್ಬೋದು ಉತ್ತರ ಕರ್ನಾಟಕಕ್ಕೆ ಪ್ರತಿ ಸರಿ ಅನ್ಯಾಯ ಆಗ್ತಾ ಇದೆ. ಯಾಕಂದ್ರೆ ಆ ದಕ್ಷಿಣ ಕನ್ನಡದಲ್ಲಿ ಮುಖ್ಯಮಂತ್ರಿ ಸ್ಥಾನ, ಉಪಮುಖ್ಯಮಂತ್ರಿ ಸ್ಥಾನ, ಆದ್ರೆ ನಮ್ಮ ಕಡೆ ಇದ್ದಂತ ಭಾಗದ ನಾಯಕರು ನಮ್ಮನ್ನ ಹಿಡ್ಕೊಂಡು ಬಹಳ ಅನ್ಯಾಯ ಆಗ್ತಾ ಇದೆ. ಆದ್ರೆ ಪ್ರತಿಭಟನೆ ಮಾಡುವಂತ ನಿಟ್ಟಿನಲ್ಲಿ ಯಾಕೆ ನಾವು ಒಬ್ಬ ಶಾಸಕರ ಆಶೆಯಾಗಿ ಒತ್ತಡ ಯಾಕೆ ಆಗ್ತಾ ಇಲ್ಲ ಅಂತ ಮಾಡೋಣ. ನಾವು ಒತ್ತಡ ಹಾಕೋದಂತ ಪಕ್ಷನ ಅದನ್ನ ಗುರುತಿಸ್ಬೇಕಾಗ್ತದೆ. ಅದು ಬಂದಾಗ ನೋಡೋಣ. ಅದ್ರ ಸಂದರ್ಭ ಸನ್ನಿವೇಶ ಬಂದಾಗ ಅದ್ರ ಬಗ್ಗೆ ಮಾತಾಡೋಣ. ಸರ್ಕಾರದಲ್ಲಿ ಉತ್ತರ ಕನ್ನಡ ಶಾಸಕರ ಪಾತ್ರ ಹಾಗಾಗಿ ಕೊಡಬಹುದಿತ್ತು ಅಂತ ನೋಡೋಣ, ಚರ್ಚೆ ಮಾಡೋಣ. ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೇವೆ, ಹೊರಗಡೆ ಬೇಡ.
ಅಲ್ಲೇ ಚರ್ಚೆ ಮಾಡ್ತೀವಿ. ಸರ್ ಈಗ ಚುನಾವಣಾ ಸಮೀಪಿಸ್ತಾ ಇದೆ. ಸೊ 2 DCM ಬಹಳಷ್ಟು ಪಕ್ಷಕ್ಕೂ ಕೂಡ ಅದೇ ಹೇಳಿದ್ರೆ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೀನಿ. ಯಾಕಂದ್ರೆ ಹೊರಗಡೆ ಚರ್ಚೆ ಮಾಡೋದು ಸರಿ ಅನ್ಸೋಲ್ಲ. ಇವತ್ತು ಅಲ್ಲಿ ಚರ್ಚೆ ಮಾಡ್ತೀವಿ. ಸರ್ ಇದ್ರ ಜೊತೆಗೆ ತಾವೇನೋ ಒಂದು ಖಾತೆ ಬದಲಾವಣೆಯನ್ನು ಬೇಡಿಕೆ ಇಲ್ಲ ಒಂದ್ ಯಾವ ಖಾತೆ ಈಗ ಬದಲಾವಣೆ ಹೆಸರು ಸಮಾಜ ಕಲ್ಯಾಣ ಕೇಳಿದ್ದಾರೆ ಎಲ್ಲ ನಿಮಗ್ ಬದಲಾವಣೆ ಮಾಡಿ ಕೊಡ್ಬೋದು ಅನ್ನುವಂಥದ್ದು ಇದೆ. ಅಂದ್ರೆ ಜನಸಂಪರ್ಕ ಇರ್ತಕ್ಕಂಥ ಖಾತೆಗಳು, ಹಾಗಾಗಿ ಇದು ಜನಸಂಪರ್ಕ ಖಾತೆ ಇಲ್ಲ, ಜನಸಂಪರ್ಕ ಇರ್ತಕ್ಕಂಥ ಖಾತೆಯನ್ನು ಕೊಟ್ರೆ ಚೆನ್ನಾಗಿರುತ್ತೆ. ಬಿಜೆಪಿ ಮಾಡಿದ ಸಾಲ ಇದೆ ಈಗ ಒಂದ್ ಜೊತೆ ಯಾವ್ದು ಕೇಳಿಲ್ಲ. ನೋಡೋಣ ಅದ್ರ ಬಗ್ಗೆ ಚರ್ಚೆನೂ ಆಗಿಲ್ಲ. ಹೋಗ್ತೀವಿ ಸರ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಲ್ಲ ಚರ್ಚೆನೇ ಆಗಿಲ್ಲ. ಅದು ಎಲ್ಲಿ ಅಂತಿಮವಾಗಿ ಡಿಮ್ಯಾಂಡ್ ಇದೆ ಈ ಸರ್ಕಾರದ ಪಕ್ಷದ ತೀರ್ಮಾನ ಅದು ಯಾರು ಕೊಡ್ತಾರೋ ಅವ್ರಿಗೆ ಬಿಟ್ಟಿದ್ದು. ಅದು ಈ ಬದಲಾವಣೆ ಆಗ್ಬೋದಿಲ್ಲ ಸರ್, ಮೊದಲು ಕೊಟ್ಟಿದ್ದಕ್ಕೂ ಈಗ ಮತ್ತೆ ಹೊಸ ಗೊತ್ತಿಲ್ಲ ಅದ್ರ ಬಗ್ಗೆ ಗೊತ್ತಿಲ್ಲ. ಸರ್ ಈಗ ನಿಮ್ ಜೊತೆ ಇರ್ತಕ್ಕಂಥ ಮಾದೇವಪ್ಪ ಅವ್ರಿಗೆ ಹ್ಮ್. ದಿಢೀರಂತೆ ಅವ್ರ ಕೈ ಬಿಟ್ಟು ಎಲ್ಲೋ ಒಂದ್ ಕಡೆ ನಿರ್ಲಕ್ಷ್ಯ ಮಾಡೋದಾಗ್ತದೆ. ಇತ್ತೀಚೆಗೆ ತಾವು ಅವ್ರನ್ನ ಭೇಟಿ ಮಾಡಿದ್ರಿ ಆ ಸಮಾಜದ ಅದ್ ಬಿಟ್ಟು ಏನಾದ್ರು ಹೋಗ್ಸಿದೆ ಸರ್? ಏನ್ ಮಾಡ್ಲಿಕ್ಕೆ ಆಗಲ್ಲ. ಪಕ್ಷ ತೀರ್ಮಾನ ಮಾಡಿದೆ. ಕೆಲವರಿಗೆ ಅರ್ಧ ಕೊಟ್ಟಿದೆ, ಅರ್ಧ ಬೇರೆಯವರು ಕೊಡೋ ಪಾಲಿಸಿ ಕೂಡ ಇದೆ ಅಲ್ಲಿ ಅವರಲ್ಲಿ. ಆ ಒಂದು ಪಾಲಿಸಿಯಲ್ಲಿ ಅವ್ರಿಗೆ ಸಿಕ್ಕಿರಕ್ಕಿಲ್ಲ. ಮತ್ತೆ ಅವ್ರಿಗೆ ಅವಕಾಶ ಇದೆ ಪಕ್ಷದಲ್ಲಿ ಕೆಲಸ ಮಾಡ್ಲಿಕ್ಕೆ. ಅವಕಾಶ ಇದೆ, ಅದನ್ನ ಮಾಡಿಕೊಡ್ತಾರೆ ಪಕ್ಷ. ತಮಿಳುನಾಡಿಗೆ ನೀರು ಬಿಡೋದಕ್ಕೆ ಇವತ್ತು ಸಭೆ ಇದೆ.